ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಶರವೂರು ಇದರ ಜೀರ್ಣೋದ್ಧಾರದ ಒಂದು ಕಾರ್ಯಗಳೆಲ್ಲ ನಡೀತಾ ಇದೆ. ಸುತ್ತಪವಳಿಯ ಎಲ್ಲ ಕೆಲಸಗಳು ಈಗಾಗಲೇ ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಗರ್ಭಗುಡಿಯ ಕಲ್ಲಿನ ಕೆಲಸಗಳು ಕೂಡ ಪೂರ್ತಿಯಾಗಿದೆ. ಇವತ್ತು ವಿಶೇಷವಾಗಿ ಗರ್ಭಗುಡಿಯ ಕೆಳಗಿನ ಮಾಡಿನ ಮೇಲಿನ ಮಾಡಿನ ಈಗಾಗಲೇ ತಾಮ್ರ ಮುಚ್ಚಿ ಆಗಿದೆ, ಮಾಡಿ ತಾಮ್ರ ಮುಚ್ಚಿ ಆಗಿದೆ. ಕೆಳಗಿನ ಗುಡಿಯ ಮರದ ಕೆಲಸ ಮತ್ತು ತಾಮ್ರ ಮುಚ್ಚುವಂಥ ಕೆಲಸಕ್ಕೆ ಈಗಾಗಲೇ ಆರಂಭವನ್ನು ಮಾಡಿ ಆಗಿದೆ. ಹರೀಶಾಚಾರ್ಯ ಬೋಳಿಯಾರವರ ನೇತೃತ್ವದಲ್ಲಿ ಈ ಒಂದು ಮರದ ಕೆಲಸ ಈವರೆಗೆ ನಡೆದಿದೆ. ಮರದ ಕೆಲಸವನ್ನು ನೋಡಿದ ಸಂತರು ಕೂಡ ಭಾಳ ಅಚ್ಚುಕಟ್ಟಾದ ಕೆಲಸ ಆಗಿದೆ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಊರಿನ ನಮಗೆಲ್ಲರಿಗೂ ಕೂಡ ಅವರ ಕೆಲಸದ ಮೇಲೆ ಒಂದು ವಿಶೇಷವಾದಂತಹ ಮೆಚ್ಚುಗೆ ಇದೆ. ಆದ ಕಾರಣ ಈ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇರುವಂತೆ ದೇವಿಯ ಅನುಗ್ರಹದಿಂದ ನಾವೆಲ್ಲವನ್ನು ಮಾಡ್ತಾ ಇದ್ದೇವೆ. ಹರೀಶಾಚಾರ್ಯ ಬೋಳಿ ಅವರಿಗೂ ಕೂಡ ಶ್ರೀದೇವಿ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಶರವೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇತಿಹಾಸ ಕಾಲಕ್ಕೆ ಹೋದರೆ ಪಾಂಡವರ ಗುರು ದೌಮ್ಯ ಮಹರ್ಷಿಗಳು ತನ್ನ ಶಿಷ್ಯರ ಮೂಲಕ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಐತಿಹಾಸಿಕ ಕ್ಷೇತ್ರ ಶರವೂರು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ. ಅನೇಕ ವರ್ಷಗಳ ಹಿಂದೆ, ಅಂದರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಂತ ಹೇಳ್ಬೋದು, ಸಮಗ್ರ ಜೀರ್ಣೋದ್ಧಾರ ಆಗ್ತಾ ಇರುವಂಥದ್ದು. ಇಲ್ಲಿ ಎಲ್ಲ ಕೆಲಸಗಳನ್ನ ನೋಡಿದರೆ ಗರ್ಭಗುಡಿ ಇರ್ಬೋದು, ನಮಸ್ಕಾರ ಮಂಟಪ ಇರ್ಬೋದು, ಸುತ್ತುಪವಳಿ ಇರ್ಬೋದು, ಅಥವಾ ಧ್ವಜಸ್ತಂಭ ಇರ್ಬೋದು, ಎಲ್ಲ ಶಿಲಾಮಯವಾಗಿರ್ತಕ್ಕಂಥ, ಸಂಪೂರ್ಣ ಶಿಲಾಮಯವಾಗಿರ್ತಕ್ಕಂಥ ದೇವಿಯ ದೇವಸ್ಥಾನವನ್ನು ನೋಡುವಂಥ ಸೌಭಾಗ್ಯ ಈ ಊರಿನ, ಈ ಸೀಮೆ ಎಲ್ಲ ಭಕ್ತಾದಿಗಳಿಗೆ ಸಿಕ್ಕಿರುವಂಥದ್ದು. ಒಂದು ವಿಶೇಷ ಅವಕಾಶ, ಒಂದು ಐತಿಹಾಸಿಕ ಕ್ಷಣದಲ್ಲಿ ನಾವೆಲ್ಲರೂ ಇರುವಂಥದ್ದು. ಅದರೊಟ್ಟಿಗೆ ರಾಜಗೋಪುರ ಕೂಡ ಆಗ್ತಾ ಇರುವಂಥದ್ದು, ಬ್ರಹ್ಮರಥ ಕೂಡ ಹೊಸದಾಗಿ ಆಗ್ತಾ ಇರುವಂಥದ್ದು, ಅಂಗಣದಲ್ಲಿ ಅಂಗಣ ಬಟ್ಟೆ ಇರ್ಬೋದು, ಗಂಗಾದೇವಿ ಗುಡಿ ಇರ್ಬೋದು, ಹತ್ತಿರದಲ್ಲಿರುವಂತಹ ಕೊರಗಜ್ಜನ ಕಟ್ಟೆ ಇರ್ಬೋದು, ಮೊಗೇರ್ಕಳ ಗುಡಿ ಇರ್ಬೋದು, ಎಲ್ಲ ಸಮಗ್ರವಾಗಿ ಒಂದು ಹೊಸದಾಗಿರ್ತಕ್ಕಂಥ ಸಮಗ್ರ ಜೀರ್ಣೋದ್ಧಾರವಾಗಿದ್ದ ಒಂದು ಐತಿಹಾಸಿಕ ಶ್ರೀ ದೇವಿಯ ದೇವಸ್ಥಾನವನ್ನು ಕಾಣುವಂಥ ಸುಯೋಗ ಎಲ್ಲರಿಗೆ ಸಿಕ್ಕಿರುವಂಥದ್ದು ಹೇಳೋದಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದೆ. ನಮಸ್ತೆ, ಹರೀಶಾಚಾರ್ಯ ಬೋಳಿಯಾರು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತೆ. ಶರವೂರು ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ಅಲಂಕಾರ ಉಪ್ಪಿನಂಗಡಿ. ಇಲ್ಲಿಯ ಜೀರ್ಣೋದ್ಧಾರದ ಕೆಲಸ ಬಹಳ ಸುಂದರವಾಗಿ ನಡೀತಾ ಇದೆ. ಕುಡುಪು ಶ್ರೀ ಕೃಷ್ಣರಾಜ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಹಾಗೂ ಊರಿನ ಹಿರಿಯರಾದ ಅಧ್ಯಕ್ಷರಾದಂಥ ಶ್ರೀಗಳು ಹಾಗೂ ಇಲ್ಲಿಯ ಜೀರ್ಣೋದ್ಧಾರದ ಅಧ್ಯಕ್ಷರು ಎಲ್ಲ ಕಮಿಟಿಯ ಸಹಕಾರದಿಂದ ಬಹಳ ಸುಂದರವಾಗಿ ದೇವಸ್ಥಾನ ಮೂಡಿ ಬರ್ತಾ ಇದೆ. ಈಗಾಗಲೇ ಗರ್ಭಗುಡಿಯ ಶಿಲಾಮಯ ಕೆಲಸ ಸಂಪೂರ್ಣವಾಗಿದ್ದು, ದಾರು ಶಿಲ್ಪದ ಕೆಲಸವನ್ನು ನಾವು ವಹಿಸಿಕೊಂಡಿರ್ತೇವೆ. ದಾರು ಶಿಲ್ಪದಲ್ಲಿ ಗರ್ಭಗೃಹದ ಶಿಖರವನ್ನು ಈಗಾಗಲೇ ಪೂರ್ಣಗೊಂಡಿದೆ. ಈಗ ದೀಪದಲಿಯ ಫಿಟ್ಟಿಂಗ್ ಕೆಲಸಗಳು ಚಾಲನೆಯಲ್ಲಿದೆ. ದೀಪದಲಿಯಲ್ಲಿ ನವದುರ್ಗೆಯರು, ಸಪ್ತಮಾತೃಕೆಯರು ಹಾಗೂ ಅಷ್ಟಲಕ್ಷ್ಮಿಯರು ಒಳಗೊಂಡಂತೆ ಸ್ತ್ರೀ ರೂಪಕವಾದಂಥ ಚಿತ್ರಣಗಳು ಎಲ್ಲ ದರಿಯಲ್ಲಿ ಒಳಗೊಂಡಿದೆ. ಹಾಗೂ ಆ ದರಿಯನ್ನು ಫಿಟ್ಟಿಂಗ್ ಆದ ನಂತರ ಮೇಲ್ಛಾವಣಿಯನ್ನು ಕೂರಿಸಿ ಅದಕ್ಕೆ ತಾಮ್ರ ಹೊಡೆಯುವ ಕೆಲಸ ಮುಂದುವರಿಲಿಕ್ಕಿದೆ.